ಹಾಯ್ ಫ್ರೆಂಡ್ಸ್, ನಾನು ನಿಮ್ ದಿಲೀಪ್ ತೆಮ್ಗೋಡ ಮಾತಾಡೋದು. ಸೊ ಎಲ್ಗಪ್ಪ ಅವರು ಬೈಕಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೊಟ್ರಲ್ಲಪ್ಪ ಕೈಯಲ್ಲಿ ಹೆಲ್ಮೆಟ್ ಹಿಡ್ಕೊಂಡು ಅನ್ಕೊಂಡ್ರ. ಸೊ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, ನಮ್ಮ RCB ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ ಇವತ್ತು ಸ್ಟೇಡಿಯಂ ಅಲ್ಲಿ. ಸೊ ನಮ್ದು ಮಾಮೂಲಿ ಕೆಲಸ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಇದೆ ನಮ್ದು. ಸೊ ನಮ್ಗೆ 3:30 ಬರಕ್ ಹೇಳಿದ್ದಾರೆ. ಸೊ ಇವಾಗ 2:30 ಆಗಿದೆ ಟೈಮು. ಸೊ ಯಾಕೆಂದ್ರೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಎಲ್ಲಿ ಟೈಮ್ಗೆ ರೀಚ್ ಮಾಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಒಂದು 10-15 ಮಿನಿಟ್ಸ್ ಬೇಗನೆ ಹೋಗೋಣ ಅಂತ ನಾವು 2 o'clockಗೆ ಹೊರಟಿದೀವಿ. ಸೊ ಹಂಗೆ ಹೋಗ್ತಾ ಅಂದಿವೆ ಊಟ ಮಾಡ್ಕೊಂಡು ಹೋಗೋದ ಅಂತ ಹೋಗ್ತಾ ಇದೀವಿ. ಸೊ ಅಲ್ಲೆಲ್ಲಾದ್ರೂ ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಸೊ ಸ್ಟೇಡಿಯಂನ ತಲುಪಬೇಕು 3:30 ಅಷ್ಟರೊಳಗಡೆ. ಇವಾಗ ಬೆಂಗಳೂರಲ್ಲಿ ಎಲ್ಲಾ ಮರಗಳಲ್ಲೂ ಹೊಸ ಮಳೆಗಳು ಸ್ಟಾರ್ಟ್ ಆಗಿರೋದ್ರಿಂದ, ಹೊಸ ಮಳೆ ಅಂದ್ರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಒಂದೊಂದ್ ಮಳೆಗೂ ಒಂದೊಂದು ಹೆಸರಿಟ್ಟಿರ್ತಾರೆ. ಸೊ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಎಲ್ಲಾ ಮರದ ಎಲೆಗಳು ಉದುರಿ ಬೆಂಗಳೂರ್ನ ನೋಡಕ್ಕೆ ಸಖತ್ತಾಗಿ ಕಾಣ್ತಿರುತ್ತೆ. ಅಂದ್ರೆ ಎಲ್ಲಾ ಹೊಸ ಚಿಗುರು ಎಲೆಗಳು ಮತ್ತೆ ಎಲ್ಲಾ ಮರದಲ್ಲೂ ಹೂವುಗಳು ಬಿಟ್ಟಿದೆ. ಸೊ ಬೆಂಗಳೂರ್ನ ನೋಡಕ್ಕೆ ಸಖತ್ತಾಗಿ ಕಾಣಿಸ್ತಿರ್ತದೆ. ಸೊ ಅದಕ್ಕೋಸ್ಕರ ಬೆಂಗಳೂರ್ನ ಒಂದು ವಿಡಿಯೋ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ತೋರಿಸ್ಕೊಂಡು ಸ್ಟೇಡಿಯಂನ ತಲುಪೋಣ ಅಂತ ಹೋಗ್ತಿದೀವಿ. ಸೊ ಇವತ್ತು ವೆದರ್ ರಿಪೋರ್ಟ್ ಬೇರೆ ಮಳೆ ಬರೋ ತರ ಇದೆ. ದೇವ್ರ ದಯಿಂದ ಮಳೆ ಬರ್ದೇ ಇದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಗೂನು. ಯಾಕೆಂದ್ರೆ ಇವತ್ತು ಮಿಸ್ ಆಗಿ ಪಂಜಾಬ್ ಗೆದ್ರೆ ಟಾಪ್ 2 ಹೋಗ್ತಾರೆ. ಅದೇ ನಮ್ ಬೆಂಗಳೂರು ಗೆದ್ರೆ ಟಾಪ್ 1 ಹೋಗ್ತಾರೆ. ಸೊ ನಮ್ಗೆ ಟಾಪ್ 1 ಹೋಗೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇವತ್ತು ಮ್ಯಾಚ್ ನಾವು ಗೆಲ್ಲೇಬೇಕು. ಅದು ಅಲ್ಲದೆ ಬೆಂಗಳೂರಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ನಾವು ಸೋತಿದೀವಿ. ಈ ಮ್ಯಾಚ್ ಅಟ್ಲೀಸ್ಟ್ ಗೆಲ್ಲೇಬೇಕು ನಾವು. ಅದಕ್ಕೋಸ್ಕರ ನೀವೆಲ್ರೂ ಟಿವಿ ಆನ್ ಮಾಡ್ಕೊಂಡು ಸಂಜೆ 6:30 ನಮ್ಮ RCBಗೆ ಸಪೋರ್ಟ್ ಮಾಡ್ಕೊಂಡು ಕೂತ್ಕೋಬೇಕು ಅಂತ ಹೇಳ್ತಾ, ಸೊ ನಾವೀಗ ಸದ್ಯಕ್ಕೆ ಬೈಕ್ ನ ಪಾರ್ಕ್ ಮಾಡಿ ಸ್ಟೇಡಿಯಂ ಹತ್ರ ಆ ಪಾರ್ಕಿಂಗ್ ಚಾರ್ಜ್ ನ ಕಟ್ಟಿ ನಾನು ಮತ್ತೆ ರಾಜು ಇಬ್ರು ಸ್ಟೇಡಿಯಂ ಒಳಗಡೆ ಎಂಟ್ರಿ ಆಗ್ತಿದೀವಿ. ಸ್ಟೇಡಿಯಂ ಒಳಗಡೆ ಎಂಟ್ರಿ ಆಗಿ ಸೊ ಅಲ್ಲಿ ಊಟ ಮಾಡಿ ಮತ್ತೆ ಅಲ್ಲಿ ಸ್ನಾಕ್ಸ್, ಊಟ ಅಂದ್ರೆ ಸ್ನಾಕ್ಸ್ ತಿಂದು ಸೊ ಅಲ್ಲಿ ಇದ್ದಂತ ಫ್ರಿಜ್ ಅಲ್ಲಿ ನೀರು ಕುಡಿದು ಸೊ ಲೈಟಿಂಗ್ ಎಲ್ಲ ರೆಡಿ ಮಾಡಿ ನೋಡಿ ಸ್ಟೇಡಿಯಂ ಅಲ್ಲಿ ವಾಕಿಂಗ್ ಮಾಡ್ತಿದೀವಿ. ಒಂದು ರೌಂಡ್ ಸುತ್ತಿದೀವಿ. ಅಂದ್ರೆ ನಮ್ಗೆ ಲೈಟಿಂಗ್ ಕಾಮೆಂಟ್ರಿಗೆ ಲೈಟಿಂಗ್ ಮಾಡಾದ್ಮೇಲೆ ಸ್ಪಾಟ್ ಅಂದ್ರೆ ಇಲ್ಲಿ ಸ್ಟೇಡಿಯಂ ಅಲ್ಲಿ ಯಾವಾಗಿರುತ್ತೆ ಅಂದ್ರೆ ಸೊ ಕಾಮೆಂಟ್ರಿ ಅವರು ಕೆಳಗಡೆ ಬಂದು ಅಂದ್ರೆ ಹಾಫ್ ಟೈಮಲ್ಲಿ ಮಾತ್ರ ನಮ್ಗೆ ಕೆಲಸ ಇರೋದು. ಸೊ ಅದಕ್ಕೋಸ್ಕರ ಇವಾಗ ಆರಾಮಾಗಿ ಸುತ್ತಾಡ್ತಿದೀವಿ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಥ್ಯಾಂಕ್ ಯು.